ಅದಕ್ಕೂ ಭಾಗ್ಯ ಸಿಗ್ತದೆ. ಹಾಗೆ ನಾವು ಈ ಒಂದು ಪರಮ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಭಾಗ್ಯ ಸಿಕ್ಕಿದೆ. ನಾನು ಕೂತ್ಕೊಂಡು ಬಹಿಂಜಿಯವರ ಬಗ್ಗೆ ಇಬ್ಬರು ಮಾತಾಡುವಾಗ ನನ್ನ ಮನಸ್ಸಿಗೆ ಬಂದ ಒಂದು ವಿಚಾರ. ನಾನೊಂದು ದಿವಸ ಬಾಂಬೆಯಿಂದ ಮಂಗಳೂರಿಗೆ ಟ್ರೈನ್ ನಲ್ಲಿ ಬರ್ತಾ ಇದ್ದೆ. ಆಗ ಒಬ್ಬರು ಪರದೇಶದ ಒಬ್ಬ ಸನ್ಯಾಸಿ ಟ್ರೈನ್ ನಲ್ಲಿದ್ದರು. ಅವರ ಹತ್ರ ಮಾತಾಡಿದೆ, ಯಾರು ಆಗ ಅವರು ಹೇಳಿದ್ರು ಫ್ರಮ್ ಆಸ್ಟ್ರೇಲಿಯಾ. ನನಗೆ ಮತ್ತೆ ಕುತೂಹಲ ಆಯ್ತು, ನೀವೇಗೆ ಸನ್ಯಾಸಿ ಆದರು? ಆಗ ನನಗೆ ಉಲ್ಟಾ ಕ್ವಶನ್ ಕೇಳಿದ್ರು ಅವರು, ನೀವು ಬಾಲ ಸನ್ಯಾಸಿ ಅಂತ. ಹೌದು, ನಾನು ಬಾಲ ಸನ್ಯಾಸಿ. ಹಾಗಾದ್ರೆ ನಾನು ಹೇಳಿದ್ರು ನಂಬ್ತೀರಾ ಅಂತ ಕೇಳಿದ್ರು. ಹೌದು ನಂಬ್ತೇನೆ ಅಂತ ಹೇಳಿದೆ. ನಾನು ನಿಮ್ಮಾಗಿ ಬಾಲ ಸನ್ಯಾಸಿ ಅಲ್ಲ, ನನಗೂ ಮದುವೆ ಆಗಿತ್ತು, 3 ಮಕ್ಕಳಿದ್ರು. ಒಂದ್ ದಿವಸ ಒಂದು ಮಗು, ನನ್ನ 3ನೇ ಮಗು ಅನ್ಕಾನ್ಸಿಯಸ್ ಆಯ್ತು, ಟ್ಯೂಮರ್ ಅದಕ್ಕೆ 3-4 ತಿಂಗಳು ಟ್ರೀಟ್ಮೆಂಟ್ ಮಾಡಿದೆವು, ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಆತ್ಮೀಯ ಒಬ್ಬರು ಹೇಳಿದ್ರು, ಇಲ್ಲಿ ಭಜನಾ ಮಂದಿರ ಇದೆ ಆಸ್ಟ್ರೇಲಿಯಾ ದೇಶದಲ್ಲಿ, ಅಲ್ಲಿಗೆ ಹೋಗುವಂತ. ರಾತ್ರಿ 9 ಗಂಟೆಗೆ ಖಾಲಿ ಶ್ವಾಸ ಮಾತ್ರ ಹೋಗ್ತಿದ್ದು ಆ ಮಗುವನ್ನು ಕರ್ಕೊಂಡು ಅಲ್ಲಿಗೆ ಹೋದೆವು. ಅಲ್ಲಿ ಹರೇ ರಾಮ ಹರೇ ಕೃಷ್ಣ ಭಜನಾ ಮಂದಿರದಲ್ಲೆಲ್ಲ ನಿರಂತರ ಭಜನೆ ನಡೀತಾರೆ. ಅಲ್ಲಿ ಆ ಮಗುವನ್ನು ಮಲಗಿಸಿ ನಾವು ಪ್ರಾರಂಭಿಸಿದ್ರು. ಆಗ ಅವರು ಮತ್ತೆ ಹೇಳ್ತಾರೆ, ನಂಬಿದ್ರೆ ನಂಬಿ, ಬೆಳಗಿನ ಜಾವ ಆಗುವಾಗ ಅಷ್ಟು ದಿವಸ 4 ತಿಂಗಳು ಏನು ಕೇವಲ ಶ್ವಾಸ ಹೋಗ್ತಿದ್ದಂತ ಮಗುವಿನ ತುಟಿಗಳು ಅಲ್ಲಾಡಿಸ್ತಿದ್ದವು. ಅದು ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ. ಆಗ ನಮಗೆ ಆಯ್ತು, ಇದರ ಹಿಂದೆ ಏನೋ ಶಕ್ತಿ ಇದೆ ಅಂತ ಆಯ್ತು. 3 ವಾರ ಆಗುವಾಗ ಆ ಮಗು ಎದ್ದು ಕೂತ್ಕೊಂಡು ತಾಳ ಹಾಕಿ ಭಜನೆ ಹಾಡ್ಲಿಕ್ಕೆ ಶುರುವಾಯಿತು. ಆಗ ನಾವು ವಿಸ್ಮಿತರಾದೆವು, ನಮ್ಮನ್ನು ನಾವು ಅರ್ಪಿಸಿಕೊಂಡೆವು. ನಾವು ಪೂರ್ಣ ಈ ಇದರಲ್ಲಿ ಹರೇ ರಾಮ ಹರೇ ಕೃಷ್ಣ ಏನು ಇಸ್ಕಾನ್ ಅಂತ ಹೇಳ್ತೇವೆ ಅದರಲ್ಲಿ ಅರ್ಪಿತಗೊಂಡೆವು. ಈಗ ನೀವೇನು ಇಲ್ಲಿ ಬಂದದ್ದು ಅಂತ ಕೇಳಿ, ನಾನು ವರ್ಷಕ್ಕೆ 1 ಸಾರಿ 2 ಸಾರಿಯ ಭಾರತ ದೇಶಕ್ಕೆ ಬಂದು ಹೋಗ್ತೀನಿ. ಆಗ ನಿಮ್ಮ ಅನುಭವ ಏನು ಅಂತ ಕೇಳಿದೆ. ಆಗ ಅವರು ಒಂದೇ ಶಬ್ದ ಹೇಳಿದ್ದು, ಇದು ಸ್ವರ್ಗ. ಆ ಸ್ವರ್ಗ ಇಲ್ಲಿ ನಾನು ಕಾಣ್ತಾ ಇದ್ದೆ. ಯಾಕಂದ್ರೆ ತನ್ನನ್ನು ತಾನು ಅರ್ಪಣೆ ಗೈದು ತನ್ನ ಏನು ಶಕ್ತಿ ಇದೆ ಅದನ್ನು ಸಮಾಜದ, ದೇಶದ, ಪ್ರಪಂಚದ ಏಳಿಗೆಗಾಗಿ ಅರ್ಪಿತಗೊಂಡಿರುವ ಈ ಒಂದು ಸಮೂಹ, ಅದು ನಿಜವಾಗಲೂ ಸ್ವರ್ಗ ರಾಜ್ಯ ಅಂತ ನಾನು ಇಲ್ಲಿ ಕಂಡು. ಗೋವಿಂದಿಯವರ ದೊಡ್ಡ ಆಸೆ ಆಗಿತ್ತಂತೆ. ನಾನು ಮಂಜು ಹೇಳಿದ ಆ ಕಟ್ಟಡ ನಿರ್ಮಾಣ ಏನು ಪ್ರಾರಂಭ ಆಗಿದೆ, ನನಗೂ ಒಂದು ಭಾಗ್ಯ, ಅದಕ್ಕೆ ಶಿಲಾನ್ಯಾಸ ಆಗುವ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ನಾನು ಪ್ರತಾಪ್ನ ನನ್ನ ಸನ್ಯಾಸ ಜೀವಿತ. ನಾನು 18ನೇ ವಯಸ್ಸಿಗೆ ಆತ್ಮೀಯ ಈ ಲೋಕಕ್ಕೆ ಬಂದಿದ್ದೆ. ಅಲ್ಲಿ ನಮ್ಮಲ್ಲಿ ಸನ್ಯಾಸ, ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ, ಸನ್ಯಾಸ 3 ಸ್ಟೆಪ್ ಇದೆ. ಆಗ ಅಲ್ಲಿ ನೈಷ್ಠಿಕ ಬ್ರಹ್ಮಚರ್ಯ ನನಗೆ ಹರಿದ್ವಾರ ಕುಂಭಮೇಳದಲ್ಲಿ ಹರಿದ್ವಾರದಲ್ಲಿ ಕೊಟ್ಟರು. ಆಗ ಅಲ್ಲಿ ಒಂದು ಗುರುಗಳನ್ನು ಮಾತು ಹೇಳಿದರು, 2 ಮಕ್ಕಳು 1 ಹೆಂಡತಿಗೆ ಹೆದರಿ ಸನ್ಯಾಸಿ ಆಗುವುದಾದರೆ ಈಗಲೇ ಬಿಟ್ಟು ಹೋಗು. 10 ಹೆಂಡತಿ 100 ಮಕ್ಕಳನ್ನು ಸಾಕುವ ಧೈರ್ಯ ಇದ್ರೆ ಮಾತ್ರ ಬಾ ಅಂತ ಹೇಳಿದ್ರು. ಆಗ 21 ವಯಸ್ಸು, ನಮಗೆ ನಗೆ ಬಂತು. ಹಾಗಾದ್ರೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲ, ಇದ್ಯಾಕೆ ಹೇಳ್ತಾರೆ ಅಂತ ಅರ್ಥವೇ ಆಗ್ಲಿಲ್ಲ. ಆದ್ರೆ ಈಗ 60ನೇ ವಯಸ್ಸಿನಲ್ಲಿ ಈಗ ಅರ್ಥ ಆಯ್ತು. ಅದು ಅಷ್ಟು ಸಮಸ್ಯಾತ್ಮಕವಾದ್ದು. ಏನೆಲ್ಲವನ್ನು ಎದುರಿಸಬೇಕು, ಏನೆಲ್ಲ ಕಷ್ಟ ಸಮಸ್ಯೆ, ಇದನ್ನೆಲ್ಲ ಎದುರಿಸುವಂತ ತಾಕತ್ತಿದ್ರೆ ಮಾತ್ರ. ನಾರಾಯಣ ಗುರುಗಳು ಮಾತು ಹೇಳ್ತಾರೆ, ಸಮಾಜ ಸೇವೆ ಮಾಡಬೇಕಾದರೆ ನಿನ್ನಲ್ಲಿ ಧೈರ್ಯ, ಶಕ್ತಿ, ಎದುರಿಸುವಂತ ಏನು ಕೆಪಾಸಿಟಿ ಅಂತ ಏನು ಹೇಳ್ತೀರೋ ಅದು ಇದ್ರೆ ಮಾತ್ರ ಸಮಾಜ ಸೇವೆಗೆ ಇಳಿ ಅಂತ. ಇಲ್ಲ ಅಂತಾದ್ರೆ ನಾವು ಸೋತ್ ಹೋಗ್ತೇವೆ.
ಆದ್ದರಿಂದ ಅಂತ ನಿಶ್ಚಲವಾದ ದೃಢವಾದ ಶಕ್ತಿ ಸಾಮರ್ಥ್ಯದಿಂದ ತನ್ನನ್ನು ತಾನು ಅರ್ಪಿಸಿಕೊಂಡು ಗೋವಿಂಜಿಯವರು ಹೇಗೆ ಸಂಸಾರದಿಂದ ಆಧ್ಯಾತ್ಮಿಕ ಕಡೆಗೆ ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರಲ್ಲ, ಅದು ನಮಗೆ ಪ್ರೇರಣೆ. ನಾವು ಎಲ್ಲ ಈ ಭಾರತದಲ್ಲಿ ನಡೆದಂತ ಎಲ್ಲ ಮಹನೀಯರ ಬಗ್ಗೆ ನಾವು ಮಾತಾಡ್ತೇವೆ, ಒಂದಷ್ಟು ಹೊಗಳ್ತೇವೆ. ಆದರೆ ಅವರ ಒಂದು ಗುಣವನ್ನಾದರೂ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅಂತ ನಾವು ಅವಲಂಬಿಸಬೇಕು. ಒಂದಷ್ಟು ಗುಣಗಳ ವರ್ತ ಇದೆ, ಅದರ ಒಂದು ಗುಣವನ್ನು ನಾವು ಅಳವಡಿಸಿದಾಗ ಮಾತ್ರ ನಾವು ಅವರ ಪರಂಪರೆಗೆ ಯೋಗ್ಯತೆಯನ್ನು ಪಡೆದುಕೊಳ್ತೇವೆ. ನಾನು ಇಡೀ ಕರ್ನಾಟಕ ರಾಜ್ಯ ಸುತ್ತಾಡ್ತಿದ್ದೇನೆ. ಇಡೀ ಕರ್ನಾಟಕದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆಗ ನಿಮಗೆ 2 ಉದಾಹರಣೆ ಕೊಡ್ತೇನೆ. ಮೂಡಬಿದ್ರಿಯಲ್ಲಿ ಒಬ್ಬ ಚಮಗಾರ ವೃತ್ತಿ ಮಾಡುವ ಒಬ್ಬ ವ್ಯಕ್ತಿಯ ಮಗ SLC ಆಗಿ ನನಗೆ ಸಿಕ್ಕಿದ. ಅವನಿಗೆ ಸಂಸ್ಕೃತ ಶ್ಲೋಕ ಕಲಿಬೇಕು, ಪೂಜೆ ಮಾಡಬೇಕು, ಅಷ್ಟೇ ಆಸೆ. ನಾನು ಹೇಳಿದ್ರೆ ನಿಮ್ಗೆ ಸಂಸ್ಕೃತ ಕಲಿತೇನೆ, ನೀನು ಕಾಲೇಜಿಗೆ ಹೋಗು ಅಂತ ಕಾಲೇಜಿಗೆ ಕಳಿಸಿ ಅವ MBA ಓದಿದ. ಒಂದು ದಿವಸ ಬ್ಯಾಂಕಿಂಗ್ ಪರೀಕ್ಷೆ ಇದ್ದು ಪೇಪರ್ ನಲ್ಲಿ ಬಂತು. ಮಕ್ಕಳೆಲ್ಲ ಆಗ ನನ್ನ ಹತ್ರ 100 ಮಕ್ಕಳಿದ್ದಾರೆ, ಈಗ 600 ಇದ್ದಾರೆ. ಆಗ 100 ಮಕ್ಕಳಿದ್ದಾರೆ. ಆಗ ಇವ ಪರೀಕ್ಷೆ ಬರೀತಾರೆ. ಇಡೀ ಭಾರತ ದೇಶದಲ್ಲಿ 5ನೇ ರ್ಯಾಂಕ್ ಬಂತು. ಈಗ ಮಂಗಳೂರಿನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನಲ್ಲಿ ಡಿವಿಷನ್ ಮ್ಯಾನೇಜರ್ ಆಗಿ ಗಣೇಶ ಚಮಗಾರ್ ಅಂತ ಮಂಗಳೂರಿಗೆ ಹೋದ್ರೆ ಕೇಳಿ. ಆಗ ಹೇಗೆ ಇದು ಒಂದಷ್ಟು ಉದಾಹರಣೆಗಳಿವೆ, ನಿಮಗೆ ಹೇಳ್ತೇನೆ. ಚಿಕ್ಕಮಗಳೂರಿಗೆ ಹೋದ, ಅಲ್ಲಿ ಒಬ್ರು ಇದೇ ರೀತಿ ಸಮಾಜ ಸೇವಕ್ಕೆ ಮೊತಾಜ್ ಇವರ ಹಾಗೆ ಇದ್ರು. ಅವರು ಹೇಳಿದ್ರು, ಸ್ವಾಮೀಜಿ ನನ್ನ ಗಂಡ ತುಂಬಾ ಕುಡಿಯುತ್ತಿದ್ದು, ಏನು ಮಾಡಿದ್ರು ಬಿಡ್ಲಿಲ್ಲ. ಕೊನೆಗೆ ಕೇರಳದ ಹೆಸರಲ್ಲಿ ಎಂತದೋ ಒಂದು ಹೆಸರುಂಟು ಅಲ್ಲಿ, ವೇಳಂಕಣ್. ನಾನು 22 ವರ್ಷ ಕೇರಳದಲ್ಲಿದ್ದು. ಅಲ್ಲಿ ಅದೊಂದು ಮತಾಂತರದ ಸೆಂಟರ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವರನ್ನು ಗಂಡ ಹೆಂಡತಿಯನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಹೋದರೆ ಬಿಡ್ತಾರೆ ಅಂತ. ಹಾಗೆ 15 ದಿವಸ ಅವರನ್ನು ಅಲ್ಲಿ ನಿಲ್ಲಿಸಿದ್ರಂತೆ. ನಿಲ್ಲಿಸಿ ಎಂತ ಪ್ರೇಯರ್ ಅದು ಇದಾಯ್ತು. ಆಗ ಇವರು ಸಂಪೂರ್ಣ ಕ್ರಿಸ್ತ ಮತಕ್ಕೆ ಕನ್ವರ್ಟ್ ಆಗ್ತದೆ. ಹಾಗೆ 15 ದಿವಸ ಆಗುವಾಗ ಮಂಗಳೂರಿಗೆ ಬಂದರು. ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದು ಚಿಕ್ಕಮಗಳೂರಿನಿಂದ ಬಸ್ ಇಳಿದು ಸೀದಾ ಹೋದ ಸ್ವಾಮಿ ಎಲ್ಲಿಗೆ ಅಲ್ಲ, ಆಗ ಅವರು ನನ್ನ ಹತ್ರ ಹೇಳಿದ್ರು, ಅವತ್ತು ಅವರು ಮತ್ತೆ ಏನು ಅಂಗಡಿಗೆ ಅಂತ ಹೇಳ್ತಾರೆ, ಇದಕ್ಕೆ ಹೋಗದಿದ್ರೆ ನಾನು ಕ್ರಿಸ್ತು ಮತ ಸ್ವೀಕರಿಸ್ತಿದ್ದೆ. ಏನು ನಾವು ಎಲ್ಲಿ ನಮ್ಮ ಆತ್ಮ ಏನು ನಾವು ನಮ್ಮನ್ನು ಪರಿಶುದ್ಧಗೊಳಿಸದಿದ್ರೆ ಏನು ಆಗಲ್ಲ. ಮೊದಲು ನಮ್ಮನ್ನು ಪರಿಶುದ್ಧಗೊಳಿಸಬೇಕು. ಆವಾಗ ನಾವು ಮಾತ್ರ, ನಾನು ಆಗ ಹೇಳಿದೆ, ಸ್ವರ್ಗ ರಾಜ್ಯದಲ್ಲಿ ನಮಗೆ ಬದುಕಲಿಕ್ಕೆ ಅವಕಾಶವು ಪ್ರೇರಣೆಯು ಸಿಗ್ತದೆ. ಇವತ್ತು ನೀವೆಲ್ಲ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಇವತ್ತೆಲ್ಲ ಇಲ್ಲಿ ಬಂದಿದ್ದೀವಿ. ಇಲ್ಲದ್ರೆ ಇಷ್ಟು ಲಕ್ಷ ಬೆಂಗಳೂರಿನಲ್ಲಿರುವ ಜನಸಂಖ್ಯೆಯಲ್ಲಿ ಕೇವಲ ಬೆರಳಿಕೆಯ ಜನ ಇಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪೂರ್ವಾರ್ಜಿತ ಪುಣ್ಯದ ಫಲ. ನಾವು ಯಾವಾಗಲೂ ಶಂಕರಾಚಾರ್ಯರು ಸ್ಪಷ್ಟವಾಗಿ ವಿವೇಕ ಚೂಡಾಮಣಿಯ ಪ್ರಥಮ 2ನೇ ಶ್ಲೋಕದಲ್ಲಿ ಇರ್ತದೆ, ಜಂತೂನಾಂ ಜನಜನ್ಮ ನರಜನ್ಮ ದುರ್ಲಭ ಅಂತ. ಈ ಜಂತುಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ ಅಂತ. ಅದರಲ್ಲೂ ಈ ಆತ್ಮೀಯ ಚಿಂತನೆ ಹೊಡೆದು 100 ಜನ್ಮಗಳ ಪುಣ್ಯದ ಫಲ. ಹಾಗೆಲ್ಲ ನಾವು ಬಹಂಗಿಯಾಗಿ ಯೋಗ್ಯ ವ್ಯಕ್ತಿ ಆಗ್ಬೇಕಾದ್ರೆ 100 ಜನ್ಮ
ಪಡೀಬೇಕು. ಹೀಗೆ ನೂರಾರು ಜನ್ಮ ಇಂಥ ಪ್ರವಚನ, ಇಂಥ ಸತ್ಕರ್ಮ ಸತ್ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿದರೆ ನಾವು ಒಂದು ದಿವಸ ದೈನ್ಯ ಆಗ್ಬೋದು, ಖಂಡಿತ. ಆದ್ದರಿಂದ ಇಂಥ ಒಂದು ಸುಯೋಗ ನಮಗೂ ನಿಮಗೂ ಸಿಗುತ್ತೆ. ಶ್ರದ್ಧಾಂಜಲಿ ಅರ್ಪಿಸುವಷ್ಟು ನಾವು ದೊಡ್ಡ ಜನ ಅಲ್ಲ, ಆದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ನೇಹಾಂಜಲಿಯನ್ನು ಅರ್ಪಿಸುವ ಸುಯೋಗ ನಮ್ಮ ಪಾಲಿಗೆ ಸಿಕ್ಕಿದೆ. ಆ ಸ್ನೇಹಾಂಜಲಿಯನ್ನು ಅರ್ಪಿಸುತ್ತಾ ಜೀವಿತದಲ್ಲಿ ಒಂದಾದ ನನಗೊಂದು ಇವತ್ತು ಶಿವಮೊಗ್ಗದಿಂದ ರಾತ್ರಿ 11 ಕಾಲಕ್ಕೆ ಫೋನ್ ಬಂತು. ಸ್ವಾಮೀಜಿ 2 ಹೆಣ್ಣು ಮಕ್ಕಳು SLC ಆದ ಈ ಟೈಮ್, ಇದೇ ಟೈಮ್ಗೆ 5 ವರ್ಷದ ಹಿಂದೆ 2 ಹೆಣ್ಣು ಮಕ್ಕಳು ಮುಸಲ್ಮಾನರ ಮನೆಯಲ್ಲಿ ಗೋಸ ಹಾಕಿಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಏನು ಮಾಡಲಿ, ಇದನ್ನೇನು ಮಾಡಬೇಕು ನಿಮ್ಮ ಆಲೋಚನೆ ಅಂತ ನಾನು ಯುವಕರಿಗೆ ಕೇಳಿದೆ. ನೀವು ಧೈರ್ಯ ಹೇಳಿದ್ರೆ ಎತ್ತಿಕೊಂಡು ಬರ್ತೇವೆ ಅಂತ. ನಾನು ಕಾರ್ ಇಟ್ಕೊಂಡು ಹೋದೆ, ಮಕ್ಕಳನ್ನ ಎತ್ತಿಕೊಂಡು ಬಂದು PUCಗೆ ಸೇರಿಸಿದ. ಕಾರ್ಕಳದಲ್ಲಿ ನಮಗೆ ಶಾಲೆ ಇತ್ತು. ಈಗ ಅವರು ಡಿಗ್ರಿಗೆ ಹೋಗ್ತಾ ಇದ್ದಾರೆ. ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ ಹೇಳಿದ್ರೆ ನಾನು ಮಾಡಿದ ಸಾಧನೆ ಅಂತಲ್ಲ, ನಾನು ಮುಂದಿನ ಭಾಗವನ್ನು ಹೇಳಲಿಕ್ಕೆ ನಿಮಗೆ ಈ ಕಥೆಯನ್ನು ಹೇಳಿ. ಅವರ ಮನೆಯ ಬಗ್ಗೆ ನಾನು ಸರ್ಚ್ ಮಾಡಿದೆ. ಅವರ ಮನೆಯಲ್ಲಿ ಸಾಯಂಕಾಲ ಹೊತ್ತು ಒಂದು ದೀಪ ಹಚ್ಚುವ ಕ್ರಮ ಇಲ್ಲ, ದೇವರ ಫೋಟೋ ಗಳಿಲ್ಲ, ಏನಿಲ್ಲ. ತಿನ್ನೋದು ಖಾನಾಪೀನ ಸೋಣ ಬಿಟ್ರೆ ಬೇರೆ ಏನಿಲ್ಲ. ಮಕ್ಕಳಿಗೆ ಇಂಥ ಸತ್ಕಾರ್ಯಗಳಿಗೆ, ಇಂಥ ಸಚ್ಚಿಂತನೆಯ ಪವಿತ್ರ ಪಾವನ ವೇದಿಕೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಬನ್ನಿ. 2-3 ಮಕ್ಕಳು ಕಾಣ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗಿ. ಮನೆಯಲ್ಲಿ ಒಂದು ಸಾಯಂಕಾಲ ಹೊತ್ತು ದೀಪ ಹಚ್ಚುವ. ಈ ಕೇರಳಕ್ಕೆ ಹೋದರೆ, ನಾನು 22 ವರ್ಷ ಕೇರಳದಲ್ಲಿದ್ದವ, ಪ್ರತಿ ಮನೆಯಲ್ಲಿಯೂ ಸೂರ್ಯಾಸ್ತ ಆಗುವಾಗ ಒಂದು ದೀಪ ಹಚ್ಚುತ್ತಾರೆ. ಆ ಸಂಸ್ಕಾರ ಆ ಮಕ್ಕಳಲ್ಲಿ ಬೆಳೆಯುತ್ತದೆ. ಇದು ಮಕ್ಕಳಿಗೆ ನಾವು ಪ್ರೇಯರ್, ಸತ್ಚಿಂತನೆ, ಸತ್ಪ್ರವೃತ್ತಿಯ ಬಗ್ಗೆ ಒಂದು ಚೂರು ತಿಳಿಸದಿದ್ದರೆ ಮುಂದೆ ಹೀಗೆ ಆಗುವುದು. ಆದ್ದರಿಂದ ದಯವಿಟ್ಟು ನೀವು ಬಂದಿದ್ದೀರಿ, ನಿಮ್ಮ ಪುಣ್ಯದ ಫಲ ಅಂತ ಹೇಳಿದೆ. ಆದರೆ ನಿಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿ. ನಾನು ಒಂದು ನಮ್ಮ ಸ್ಟೂಡೆಂಟಿನ ಮನೆಗೆ ಹೋದ. ಅವರ ಅಪ್ಪ 2 ಹೆಣ್ಣು ಮಕ್ಕಳು. ಅಪ್ಪ ನಮ್ಮ ಆತ್ಮೀಯರು. ಯಾವುದೋ ಒಂದು ಕಾರ್ಯಕ್ಕೆ ಅವರ ಮನೆಯಿಂದ ಹೋಗುವಾಗ ನಿಲ್ಲಿಸಿ ಮಾತಾಡಿಸಿದೆ. ಯಾವುದೋ 11 ಗಂಟೆ ಆದಿತ್ಯವಾರ. 2 ಮಕ್ಕಳು ನಮ್ಮ ಸ್ಟೂಡೆಂಟ್. ಹೋಗುವಾಗ ಮಕ್ಕಳಲ್ಲಿ ಕೇಳಿದೆ, ಅವರು ಮಲಗಿದ್ದಾರೆ ಅಂತ. ಹೆಂಗಸರು ಒಳಗೆ ಸೀದಾ ಹೋದೆ. ಮಕ್ಕಳಿಗೆ 2-2 ಚೂಟಿದೆ. ಎದ್ದು ಓಡಿದರು. ಇವತ್ತಿನಿಂದ ನೀವು ಬೆಳಿಗ್ಗೆ ಏಳುವ. ನಾನು ಯಾಕೆ ಅಂತ, ನಾನು 3:30 ಗಂಟೆಗೆ ಏಳುವವ. 3ರಿಂದ 3:30. ಇವತ್ತು ನಾನು 3:30 ಎದ್ದು ನನ್ನ ಕರ್ಮಗಳನ್ನು ಮಾಡಿ ನಾನು 7 ಗಂಟೆಗೆ ಹೊರಟೆ. 2 ಕಡೆ ಹೋಗಿ ಆಸ್ಪತ್ರೆಗೆ ಒಬ್ಬರು ನೋಡಿಕೊಂಡು, ಮತ್ತೊಂದು ಕಡೆ ಹೋಗಿ 3ನೇ ಇಲ್ಲಿ ಬಂದಿದ್ದೇನೆ. ಇನ್ನೊಬ್ಬರ ಹತ್ರ ಹೋಗ್ಬೇಕು, ಸಾಯಂಕಾಲ ಒಂದು ಮದುವೆಗೆ ಹೋಗ್ಬೇಕು. ಇದು ನಮ್ಮ ನಿರಂತರ ನಡೆಯುವ ಕೆಲಸಗಳು. ಹಾಗೆ ನಾವು ಮತ್ತೊಬ್ಬರಿಗೆ ಹೋಗ್ಬೇಕಾದ್ರೆ ಮೊದಲು ನಾವು ಅನುಸರಿಸಬೇಕು. ಆ ಮಕ್ಕಳಿಗೆ ಇವತ್ತು ಅವಳು ದೊಡ್ಡವಳು ಗವರ್ಮೆಂಟ್ ಜಾಬ್ಗಳಿದೆ, ಚಿಕ್ಕವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಎಲ್ಲಿ ಒಂದೇ ಒಂದು ಚೂಟಿನಿಂದ. ಇವತ್ತು ಬೆಳಿಗ್ಗೆ ನಾನು ನಮ್ಮ ಆಶ್ರಮದ ಹುಡುಗ ಚಪ್ಪಲಿ ಹೊಸತ್ತು ಚೂ ತಂದಿದ್ದಾನೆ, ಪುಸ್ತಕದೊಟ್ಟಿಗೆ ಇಟ್ಟಿದ್ದಾನೆ. ಹಾಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಮೊದಲು ಕಲಿಸುವ. ನಮ್ಮ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಹೋದರೆ ಮುಂದೆ ನಾವು ಏನಾಗ್ಬೇಕು ಅಂತ ಚಿಕ್ಕ ಉದಾಹರಣೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಯಾರಾದ್ರೂ ಮೆಟ್ಲಕ್ಕೆ ಹೋಗಿದ್ದೀರಾ? ವಿಶ್ವ ರೋಡ್ ಹತ್ತಿರ ಅಲ್ಲಿ ಭಾರತ್ ಸೇವಾಶ್ರಮ ಅಂತ ಇದೆ. ಅಲ್ಲಿ ಇದೇ ರೀತಿ ಮಾತಾಜಿ ಒಬ್ಬರು, ಈಗ ಅವರ ಮಗ ನಡೆಸ್ತಾರೆ, ಅವರು ಗೃಹಸ್ಥರು.
ಮೂಲ ರಾಜಸ್ಥಾನದವರು. ಅವರನ್ನು ಅನಾಥಾಶ್ರಮ ನಡೆಸ್ತಾರೆ. 300-400 ಹೆಂಗಸರು ತುಂಬಾ ಮಂದಿ ಇದ್ದಾರೆ, 400-500 ಎಷ್ಟೋ ತುಂಬಾ ಜನ ಇದ್ದಾರೆ. ಅಲ್ಲಿ ಹೋದಾಗ ಅವರು ನನ್ನ ಹತ್ರ ಒಂದು ವಿಚಾರ ಹೇಳಿದರು, ಸ್ವಾಮೀಜಿ, ಒಂದು ಅಜ್ಜಿಯನ್ನು 40-45 ಇಬ್ಬರು ಯುವಕರು ತಂದು ಬಿಟ್ರು. ಇದು ತುಳು ಭಾಷೆಯಲ್ಲಿ ಆದ್ರೆ ಸರಿ ಆಗ್ತದೆ ಹೇಳಲಿಕ್ಕೆ, ಹೇಗಂದ್ರೆ ಇವರು ನಮ್ಮೂರಿನ ಅಜ್ಜಿ, ಇವರಿಗೆ ಯಾರು ಇಜ್ಜಿ ಅಂದ್ರೆ ಇಲ್ಲ ಅಂತ. ತುಳು ಬರುವಾಗ ಯಾರಾದ್ರೂ ಇದ್ರ, ನಮಗೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ಬರ್ತದೆ, ಅದರಿಂದ ಹೇಳಿದ್ರು. ಇದು ಇವರಿಗೆ ಯಾರು ಸತ್ಯ ಹೇಳಿ ಸೇರಿಸಿದ್ರು. ಕಾಲಗಳು ಉರಿದ್ರು. ಒಂದು ದಿವಸ ಬೆಳಿಗ್ಗೆ ಅವರು ಬಿದ್ದು ಬಿಟ್ರು. ಆಗ ಡಾಕ್ಟರ್ ಕರ್ಕೊಂಡು ಹೇಳಿದಾಗ ಅವರ ಸೆಲ್ ಎಲ್ಲ ಡೌನ್ ಆಗ್ತಿದೆ, ಅವರ ಅಂತಿಮ ಸಿಂಟಮ್ ಕಾಣ್ತದೆ ಅಂತ. ಆಗ ಅಜ್ಜಿ ಹತ್ರ ಹೋಗಿ ಕೇಳಿದ್ರು, ನಿಮಗೆ ಯಾರಾದ್ರೂ ಇದ್ರ? ಅಯ್ಯೋ, ಅವತ್ತು ನಾನು ಬಿಟ್ರಲ್ಲ, ಅದು ನನ್ನ 2 ಗಂಡು ಮಕ್ಕಳು, ಇನ್ನೂ ಇಬ್ಬರು ಇದ್ದರು, 4 ಗಂಡು ಮಕ್ಕಳು. ಅವ್ರು ಹೇಳ್ತಾರೆ, ನನಗೆ ಒಮ್ಮೆಲೆ ಶಾಕ್ ಆಯ್ತು. ಫೋನ್ ಮಾಡಿದ್ರಂತೆ, ನೀವು ಅವತ್ತು ಬಿಟ್ರಲ್ಲ, ಇವರಾಗೆ ಮಾತಾಡಿ, ನೀವು ಅವತ್ತು ಬಿಟ್ರಲ್ಲ ಅಜ್ಜಿ, ಅವರಿಗೆ ಸೀರಿಯಸ್ ಇದೆ, ಯಾರಾದ್ರೂ ಬರ್ತೀರಾದ್ರೂ ಬನ್ನಿ ಇಲ್ಲ. ಆಯ್ತು, ಏನಾದ್ರು ಆದ್ರೆ ನಮ್ಗೆ ತಿಳಿಸಿ ಅಂತ 11 ಗಂಟೆಗೆ ಹೋಗಿಬಿಟ್ರು. ತಿಳಿಸಿದ್ರು. 5ವರೆಗೆ ಮೆಲ್ಲ ಫೋನ್ ಮಾಡಿದ್ರಂತೆ, 11ವರೆಗೆ ಇದು ಆಯ್ತು ಅಂತ. ಅದು ನಾವು ಮಾತಾಡಿದೆವು, ನನಗೆ ಪುರ್ಸೊತ್ತಿಲ್ಲ, ಚಿಕ್ಕ ತಮ್ಮ ಬರ್ತಾನೆ ಅಂತ. 5ವರೆಗೆ ಬಂದ. ಇಷ್ಟೂ ಜನ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ, ಅಲ್ಲಿ ಶವ ಸಂಸ್ಕಾರ ಅಲ್ಲದೆ ಆಹಾರ ಇಲ್ಲ, ಇವರೆಲ್ಲ ಉಪವಾಸ. 5ವರೆಗೆ ಬಂದು ಡೆಡ್ ಬಾಡಿ ನೋಡಿದ ಕೂಡಲೇ ಕತ್ತರಿ ಕೇಳಿದ, ಯಾಕೆ ಆಗಿರ್ಬೋದು, ಯಾರಾದ್ರೂ ಹೇಳಿ, ನಾನು ತುಂಬಾ ವೇದಿಕೆಯಲ್ಲಿ ಕೇಳಿದ್ದೇನೆ, ಯಾರು ಉತ್ತರ ಕೊಡ್ಲಿಲ್ಲ. ಕರೆಕ್ಟ್ ಆನ್ಸರ್ ನೀವು ಕೊಟ್ಟದ್ದು ಯಾರು ಕೈ ಎತ್ತಿ? ಗುಡ್. ಇಷ್ಟರ ನಮಗೆ ಯಾವ ವೇದಿಕೆಯಲ್ಲೂ ಆನ್ಸರ್ ಕೊಡ್ಲಿಲ್ಲ. ಅವರಲ್ಲಿ ಒಳ್ಳೆ ಒಂದು ಮೂಕುತ್ತಿತ್ತು ಬಂಗಾರದ್ದು, ಅದಕ್ಕೆ ಅವರು ಕತ್ತರಿ ಕೇಳಿದ್ದ. ಆದ್ದರಿಂದ ಅಂತ ಸನ್ನಿವೇಶ ನಮಗೂ ನಿಮಗೂ ಬರ್ಬೋದು. ಮಕ್ಕಳಿಗೆ ಸಂಸ್ಕಾರವನ್ನು ಕಳಿಸಿ, ಕೊನೆಯದಾಗಿ ನಿಮ್ಗೆಲ್ಲರಿಗೂ ಈ ಸಂಸ್ಥೆಗೂ ಒಳಿತಿನ ಹಾರೈಕೆಯನ್ನು ಮಾಡುತ್ತಾ ಎಲ್ಲರಿಗೂ ಶುಭ ಹಾರೈಕೆಯೊಂದಿಗೆ ಓಂ ಶಾಂತಿ ಶಾಂತಿ. ಸ್ವಾಮೀಜಿ ಅವರಿಗೆ ಬಹಳ ಬಹಳ ಧನ್ಯವಾದಗಳು. ಬಹಳಷ್ಟು ನೀತಿ